Hello everyone. Welcome to News Navigator program of Shankar IAS Academy. ನಾವು ಹಿಂದಿನ ವಿಡಿಯೋಸ್ ಅಲ್ಲಿ ನೋಡ್ಕೊಂಡ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ತುಂಬಾನೇ ವಿಡಿಯೋಸ್ ನ ನೋಡಿದ್ದೀವಿ. ಎಸ್ಪೆಷಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಎಜುಕೇಶನ್ ಅಲ್ಲಿ ಯೂಸ್ ಮಾಡೋದನ್ನ ಕೂಡ ನೋಡಿದೀವಿ, ಹೆಲ್ತ್ ಕೇರ್ ಅಲ್ಲಿ ಯೂಸ್ ಮಾಡೋದು ಕೂಡ ನೋಡಿದೀವಿ, ಅಗ್ರಿಕಲ್ಚರಲ್ ಸೆಕ್ಟರ್ಸ್ ಅಲ್ಲಿ ಯೂಸ್ ಮಾಡೋದನ್ನ ನೋಡಿದೀವಿ. ಹಾಗೆಯೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಸರ್ವಿಸ್ ಸೆಕ್ಟರ್ ಅಲ್ಲಿ ಯೂಸ್ ಮಾಡೋದನ್ನ ಕೂಡ ನೋಡಿದೀವಿ. ಆದ್ರೆ ಇವತ್ತು ಜನರಲ್ ಸ್ಟಡೀಸ್ ಪೇಪರ್ 3 ಅಲ್ಲಿ ಇಂಟರ್ನಲ್ ಸೆಕ್ಯೂರಿಟಿ ಹಾಗೂ ಸೈನ್ಸ್ ಅಂಡ್ ಟೆಕ್ನಾಲಜಿ ಸಬ್ಜೆಕ್ಟ್ ಅಲ್ಲಿ ಹೇಗೆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ರಿಲೇಟ್ ಮಾಡಬಹುದು ಅನ್ನೋದನ್ನ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಪ್ರಪೋಸಲ್ ನ ಇಟ್ಟಿದೆ. ಈ ಒಂದು ನಿಟ್ಟಿನಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಇಂಟರ್ನಲ್ ಸೆಕ್ಯೂರಿಟಿ ಜೊತೆಯಲ್ಲಿ ಡೆಪ್ಲಾಯ್ ಮಾಡುತ್ತಿರೋದ್ರಿಂದ ನಮಗೆ ಜನರಲ್ ಸ್ಟಡೀಸ್ ಪೇಪರ್ 3 ಗೆ ಈ ಒಂದು ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಇತ್ತೀಚೆಗೆ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಒಂದು ರಿಪೋರ್ಟ್ ಅನ್ನ ರಿಲೀಸ್ ಮಾಡುತ್ತೆ. ಈ ರಿಪೋರ್ಟಿನ ಮೂಲಕ ಒಂದು ದೊಡ್ಡ ಮಾದರಿಯ ಬದಲಾವಣೆಯ ಭಾರತದಲ್ಲಿ ಆಗತ್ತೆ. ಭಾರತದ ಸೆಕ್ಯೂರಿಟಿ ರಿಲೇಟೆಡ್ ಇದು ಒಂದು ಅತಿ ದೊಡ್ಡ ಹೆಜ್ಜೆ ಅಂತಾನೆ ಹೇಳ್ಬೋದಾಗತ್ತೆ. ಇದರಲ್ಲಿ ಭಾರತದ ಸೆಕ್ಯೂರಿಟಿ ಏಜೆನ್ಸಿಯಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಡೆಪ್ಲಾಯ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ. ರಿಯಾಕ್ಟಿವ್ ಪೊಲೀಸಿಂಗ್ ಹಾಗೆಯೇ ಪ್ರಿಡಿಕ್ಟಿವ್ ಪೊಲೀಸಿಂಗ್ ಬಗ್ಗೆ ಮಾತಾಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಭಾರತದ ಸೆಕ್ಯೂರಿಟಿ ಬಂದ್ಬಿಟ್ಟು ರಿಯಾಕ್ಟಿವ್ ಪೊಲೀಸಿಂಗ್ ಇಂದ ಪ್ರಿಡಿಕ್ಟಿವ್ ಪೊಲೀಸಿಂಗ್ ಗೆ ಮೂವ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಈ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ರಿಯಾಕ್ಟಿವ್ ಪೊಲೀಸಿಂಗ್ ಅಂತ ಹೇಳಿದ್ರೆ ಪ್ರತಿಕ್ರಿಯಾತ್ಮಕ ಪೊಲೀಸ್ ವ್ಯವಸ್ಥೆ ಅಂತ ಹೇಳ್ಬಿಟ್ಟು, ಪ್ರಿಡಿಕ್ಟಿವ್ ಪೊಲೀಸಿಂಗ್ ಅಂತ ಹೇಳಿದ್ರೆ ಭವಿಷ್ಯ ಸೂಚಕ ಪೊಲೀಸ್ ವ್ಯವಸ್ಥೆ ಅಂತ ಹೇಳ್ಬಿಟ್ಟು. ಅಂದ್ರೆ ರಿಯಾಕ್ಟಿವ್ ಪೊಲೀಸಿಂಗ್ ಅಲ್ಲಿ ಕ್ರೈಮ್ ಆದ ನಂತರ ತನಿಖೆ ನಡೆಸುವುದನ್ನ ರಿಯಾಕ್ಟಿವ್ ಪೊಲೀಸಿಂಗ್ ಅಂತ ಹೇಳ್ತೀವಿ. ಪ್ರಿಡಿಕ್ಟಿವ್ ಪೊಲೀಸಿಂಗ್ ಅಥವಾ ಪ್ರಿಡಿಕ್ಟಿವ್ ಪೊಲೀಸಿಂಗ್ ಅಂತ ಹೇಳಿದ್ರೆ ಕ್ರೈಮ್ ಸಂಭವಿಸೋದಕ್ಕಿಂತ ಮುಂಚೆಯೇ ಅದನ್ನ ಪ್ರಿಡಿಕ್ಟ್ ಮಾಡ್ತಾರಲ್ಲ, ಅದನ್ನ ಪ್ರಿಡಿಕ್ಟಿವ್ ಪೊಲೀಸಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಈ ರಿಪೋರ್ಟ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಭಾರತ ರಿಯಾಕ್ಟಿವ್ ಪೊಲೀಸಿಂಗ್ ಇಂದ ಪ್ರಿಡಿಕ್ಟಿವ್ ಪೊಲೀಸಿಂಗ್ ಗೆ ಮೂವ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಇಂಟರ್ನಲ್ ಸೆಕ್ಯೂರಿಟಿ ಸಿಸ್ಟಮ್ ಅಲ್ಲಿ ಇಂಟಿಗ್ರೇಟ್ ಮಾಡೋದ್ರಿಂದ ಒಂದು ಸರ್ವಿಲಿಯನ್ಸ್ ನ ಅಚೀವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಎರಡನೇದಾಗಿ ಕ್ರೈಮ್ ಡಿಟೆಕ್ಷನ್ ಗೆ ಹೆಲ್ಪ್ ಆಗುತ್ತೆ. ಹಾಗೆಯೇ ಸೈಬರ್ ಕ್ರೈಮ್ ಡಿಟೆಕ್ಷನ್, ಎಸ್ಪೆಷಲಿ ಸೈಬರ್ ಕ್ರೈಮ್ ಡಿಟೆಕ್ಷನ್ ಹಾಗೂ ಡಿಸಿಷನ್ ಮೇಕಿಂಗ್ ಅಲ್ಲಿ ಕೋಆರ್ಡಿನೇಷನ್ ಅಲ್ಲೂ ಕೂಡ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಇದರಿಂದ ಭಾರತದ ಇಂಟರ್ನಲ್ ಸೆಕ್ಯೂರಿಟಿಯನ್ನ ಸ್ಟ್ರೆಂಥನ್ ಮಾಡಿ ಇನ್ನೂ ಕೂಡ ಎನ್ಹಾನ್ಸ್ ಮಾಡೋದಕ್ಕೆ ಇದು ತುಂಬಾನೇ ಹೆಲ್ಪ್ ಆಗುತ್ತೆ. ಸೊ ಸಿಗ್ನಿಫಿಕೆನ್ಸ್ ಏನು ಅಥವಾ ಫಂಕ್ಷನ್ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಇಂಟರ್ನಲ್ ಸೆಕ್ಯೂರಿಟಿಯಲ್ಲಿ ನಾವು ಇಂಟಿಗ್ರೇಟ್ ನ ಮಾಡೋದ್ರಿಂದ? ಮೊದಲನೇದಾಗಿ ನಾನು ಆಲ್ರೆಡಿ ಹೇಳಿದ್ದೆ, ಯಾವ್ದಕ್ಕೆ ಮೂವ್ ಆಗ್ತಿದೀವಿ? ಪ್ರಿಡಿಕ್ಟಿಂಗ್ ಪೊಲೀಸಿಂಗ್ ಗೆ ಮೂವ್ ಆಗ್ತಿದೀವಿ. ಇದನ್ನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ಕ್ರೈಮ್ ಪ್ಯಾಟರ್ನ್ ಅಂದ್ರೆ ಯಾವ ರೀತಿಯಾದಂತಹ ಕ್ರೈಮ್ ನಡೀತಾ ಇದೆ ಆ ಪ್ಯಾಟರ್ನ್ ಅನ್ನ ಅನಾಲಿಸಿಸ್ ಮಾಡ್ಬಿಟ್ಟು ಅದು ಆಗೋದಕ್ಕಿಂತ ಮುಂಚೆಯೇ ಅದನ್ನ ತಡೆಯೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಎರಡನೇದಾಗಿ ರಿಯಲ್ ಟೈಮ್ ಸರ್ವಿಲಿಯನ್ಸ್ ಮತ್ತೆ ಮಾನಿಟರಿಂಗ್ ಫೆಸಿಲಿಟಿಯನ್ನ ಪ್ರೊವೈಡ್ ಮಾಡುತ್ತೆ. ಸೊ ಲಾರ್ಜ್ ಸ್ಕೇಲ್ ಮಾನಿಟರಿಂಗ್ ಫೆಸಿಲಿಟಿಯನ್ನ ಪ್ರೊವೈಡ್ ಮಾಡೋದ್ರಿಂದ ಅಲ್ಲಿ ಡಿಟೆಕ್ಷನ್ ಗೆ ಹೆಲ್ಪ್ ಮಾಡುತ್ತೆ. ಮೂರನೇದಾಗಿ ಡಾಟಾ ಅನಾಲಿಟಿಕ್ಸ್ ನ ಮೂಲಕ ಸೈಬರ್ ಕ್ರೈಮ್ ಡಿಟೆಕ್ಷನ್ ನ ಎನ್ಹಾನ್ಸ್ ಮಾಡೋದಕ್ಕೆ ಇದು ಸಹಾಯವನ್ನ ಮಾಡುತ್ತೆ. ಡಾಟಾ ಅನಾಲಿಟಿಕ್ಸ್ ನ ನಾವಿಲ್ಲಿ ಯೂಸ್ ಮಾಡೋದ್ರಿಂದ ನಮ್ಗೆ ಬೇಗನೆ ಡಿಟೆಕ್ಟ್ ಅನಾಲಿಟಿಕ್ಸ್ ವೇ ಅಲ್ಲಿ ನಾವು ಕ್ರೈಮ್ ಅನ್ನ ಸ್ಪಾಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳ ನಡುವೆ ಭಾರತದಲ್ಲಿ ತುಂಬಾ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳಿವೆಲ್ಲ, ಆ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳ ನಡುವೆ ಕೋಆರ್ಡಿನೇಷನ್ ನ ಇಂಪ್ರೂವ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಜೊತೆಗೆ ಸೆಕ್ಯೂರಿಟಿ ಥ್ರೆಟ್ಸ್ ಗೆ ಫಾಸ್ಟರ್ ರೆಸ್ಪಾನ್ಸ್ ಹಾಗೂ ಮೋರ್ ಅಕ್ಯುರೇಟ್ ರಿಸಲ್ಟ್ ನ ತರೋದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗಾದ್ರೆ ಹೇಗೆ ಭಾರತದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಇಂಟರ್ನಲ್ ಸೆಕ್ಯೂರಿಟಿಯಲ್ಲಿ ಡೆವಲಪ್ ಮಾಡ್ತಿದ್ದಾರೆ, ಎಲ್ಲಿ ತನಕ ಬಂದಿದೆ ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಡೆವಲಪ್ ಮಾಡುವಂತಹ ಸ್ಟೆಪ್ ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ ಪ್ರಿಡಿಕ್ಟಿವ್ ಪೊಲೀಸಿಂಗ್ ಅಂತ ಹೇಳ್ಬಿಟ್ಟು, ಕರೆಕ್ಟಾ? ಈ ಪ್ರಿಡಿಕ್ಟಿವ್ ಪೊಲೀಸಿಂಗ್ ಅಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಇಂಪ್ಲಿಕೇಟ್ ಮಾಡ್ತಾ ಇದ್ದಾರೆ.
ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಿಸ್ಟಾರಿಕಲ್ ಕ್ರೈಮ್ ಡಾಟಾವನ್ನ ಪಿಕ್ ಮಾಡ್ಬಿಟ್ಟು, ಅಂದ್ರೆ ಇಂದಿನಿಂದ ಇರುವಂತಹ ಕ್ರೈಮ್ ಡೇಟಾವನ್ನ ಪಿಕ್ ಮಾಡಿ ಅನಾಲಿಸಿಸ್ ಅನ್ನ ಮಾಡ್ಬಿಟ್ಟು ಕ್ರೈಮ್ ಪ್ರಾನ್ ಏರಿಯಾಸ್ ಗಳನ್ನ ಐಡೆಂಟಿಫೈ ಮಾಡುತ್ತೆ. ಸೊ ಇದರಿಂದ ಎಲ್ಲಿಗೆ ಹೆಚ್ಚಿನ ಫೋರ್ಸ್ ಅನ್ನ ಹಾಕ್ಬೇಕು, ಎಲ್ಲಿ ನಾವು ಜಾಸ್ತಿ ಸರ್ವಿಲಿಯನ್ಸ್ ನ ಮಾಡ್ಬೇಕು, ಅಥವಾ ಎಲ್ಲಿ ನಾವು ಫೋಕಸ್ ಮಾಡ್ಬೇಕು ಅನ್ನೋದನ್ನ ನೀಟಾಗಿ ಅನಾಲಿಸಿಸ್ ನ ಮಾಡೋದಕ್ಕೆ ಈ ಒಂದು ಪ್ರಿಡಿಕ್ಟಿವ್ ಪಾಲಿಸಿಂಗ್ ಅಲ್ಲಿ ತರ್ತಾ ಇರೋಂತಹ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹೆಲ್ಪ್ ಆಗುತ್ತೆ. ಇದರಿಂದ ಕ್ರೈಮ್ ನ ಪ್ರಿವೆಂಟ್ ಮಾಡೋದಕ್ಕೆ ಎಲ್ಲಿ ಎಷ್ಟು ರಿಸೋರ್ಸ್ ನ ಹಾಕ್ಬೋದು ಅನ್ನೋಂತಹ ನಾಲೆಡ್ಜ್ ಕೂಡ ಪೊಲೀಸಿಗೆ ಸಿಗ್ತಾ ಹೋಗುತ್ತೆ. ಸೊ ಅಲ್ಲಿ ಡಿಟೆಕ್ಷನ್ ಆಗೋದ್ರಿಂದ ಅಂಡ್ ನಾವು ಯಥೇಚ್ಛವಾಗಿ ಎಚ್ಚರಿಕೆಯನ್ನು ವಹಿಸೋದ್ರಿಂದ ಅನ್ನೆಸೆಸರಿ ಕ್ರೈಮ್ಸ್ ಗಳಾಗೋದನ್ನ ಕಂಟ್ರೋಲ್ ಮಾಡಬಹುದು. ಹಾಗೆ ಏಜೆನ್ಸಿಗಳ ನಡುವೆ ಫಿನಾನ್ಷಿಯಲ್ ಬರ್ಡನ್ ಕೂಡ ಕಂಟ್ರೋಲ್ ಮಾಡಬಹುದಾಗುತ್ತೆ. ನೆಕ್ಸ್ಟ್ ಡಾರ್ಕ್ ವೆಬ್ ಮಾನಿಟರಿಂಗ್. ಡಾರ್ಕ್ ವೆಬ್ ಮಾನಿಟರಿಂಗ್ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಡಾರ್ಕ್ ವೆಬ್ ಪ್ಯಾಟರ್ನ್ ನ ಟ್ರ್ಯಾಕ್ ಮಾಡೋದಕ್ಕೆ. ಡಾರ್ಕ್ ವೆಬ್ ಅನ್ನ ಯೂಶಲಿ ನಾವು ಅನಾಲಿಸಿಸ್ ಮಾಡ್ತೀವಿ ಅಂದ್ರೆ ಅದು ತುಂಬಾ ಕಷ್ಟ ಆಗುತ್ತೆ, ಕ್ರ್ಯಾಕ್ ಮಾಡೋದಕ್ಕೆ ಆಗಲ್ಲ. ಫಾರ್ ಎಕ್ಸಾಂಪಲ್ ಫಿಶಿಂಗ್ ಕಂಪನೀಸ್ ಗಳಾಗಿರ್ಬೋದು, ಫ್ರಾಡ್ ನೆಟ್ವರ್ಕ್ ಆಗಿರ್ಬೋದು, ಕ್ರಿಮಿನಲ್ ಡಿಸ್ಕಷನ್ಸ್ ಎಲ್ಲ ಆಗ್ಬೋದು. ಇದೆಲ್ಲ ಆಗೋದು ಎಲ್ಲಿ? ಬ್ಲಾಕ್ ವೆಬ್ ಅಲ್ಲೇ ನಡೆಯುತ್ತೆ, ಅಂದ್ರೆ ಡಾರ್ಕ್ ವೆಬ್ ಅಲ್ಲೇ ನಡೆಯುತ್ತೆ. ಇಲ್ಲಿ ಆಗ್ತಿರುವಂತಹ ಡಾರ್ಕ್ ವೆಬ್ ನ ಕ್ರ್ಯಾಕ್ ಮಾಡೋದು ಕಷ್ಟ ಆಗುತ್ತೆ. ಅದಕ್ಕೆ ಈಗ ಇಂಟರ್ನಲ್ ಸೆಕ್ಯೂರಿಟಿಯಲ್ಲಿ ಡಾರ್ಕ್ ವೆಬ್ ನ ಕೂಡ ಮಾನಿಟರ್ ನ ಮಾಡೋ ತರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಡಿಪ್ಲಾಯ್ ಮಾಡ್ತಿದ್ದಾರೆ. ಇದರಿಂದ ಸೈಬರ್ ಅಟ್ಯಾಕ್ ಅನ್ನ ಪ್ರೋ ಆಕ್ಟಿವ್ ಆಗಿ ಇನ್ಕ್ರೀಸ್ ಆಗೋದನ್ನ ಬೇಗನೆ ಡಿಟೆಕ್ಟ್ ಮಾಡ್ಬಿಟ್ಟು ಕಂಟ್ರೋಲ್ ನ ಮಾಡಬಹುದಾಗುತ್ತೆ. ಇದು ಎರಡನೆಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಮೂರನೇ ಬಂದ್ಬಿಟ್ಟು ಮೂಲ್ ಅಂಡರ್ ಆಪ್. ಮೂಲ್ ಅಂಡರ್ ಅಪ್ಲಿಕೇಶನ್ ಹೈಲಿ ಪ್ರಿಡಿಕ್ಟಿಂಗ್ ಕ್ವಶನ್ಸ್ ಫಿಲಿಮ್ಸ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಇತ್ತೀಚೆಗೆ ಫಿನಾನ್ಷಿಯಲ್ ಸೈಬರ್ ಕ್ರೈಮ್ ಅನ್ನೋದು ತುಂಬಾನೇ ಜಾಸ್ತಿ ಆಗ್ತಿದೆ. ಇಟ್ ಇಸ್ ವೆರಿ ಎಂಡಮಿಕ್ ನಾವು. ಸ್ಕ್ಯಾಮರ್ಸ್ ಟ್ರಿಕ್ ಅನ್ನ ಯೂಸ್ ಮಾಡ್ಬಿಟ್ಟು ಇನ್ನೋಸೆಂಟ್ ಪೀಪಲ್ ಗಳನ್ನ ಅವರ ಅಕೌಂಟ್ ಅನ್ನ ಕ್ರ್ಯಾಕ್ ಮಾಡ್ಬಿಟ್ಟು ಕ್ರೆಡೆನ್ಶಿಯಲ್ಸ್ ಗಳನ್ನ ಯೂಸ್ ಮಾಡಿ ಅಮೌಂಟ್ ಅನ್ನ ತಗೊಳ್ತಾ ಇದ್ದಾರೆ. ಸೊ ಈ ತರದನ್ನ ನಾವು ಮುಲ್ ಅಕೌಂಟ್ ಅಂತ ಹೇಳ್ಬಿಟ್ಟು ಕರಿತೀವಿ. ಇದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ಮುಲ್ ಅಂಡರ್ ವರ್ಕರ್ಸ್ ಗಳನ್ನ ತರಲಾಗ್ತಿದೆ. ಇದನ್ನ ಮಾಡ್ತಿರೋದು ಯಾರು ಅಂತ ಹೇಳಿದ್ರೆ ಆರ್ ಬಿ ಐ ಇನ್ನೋವೇಷನ್ ಹಬ್ ಇದನ್ನ ಡೆವಲಪ್ ನ ಮಾಡ್ತಾ ಇದೆ ಗವರ್ಮೆಂಟ್ ಜೊತೆ ಸೇರ್ಬಿಟ್ಟು. ಆರ್ ಬಿ ಐ ಇನ್ನೋವೇಷನ್ ಹಬ್ ಇದನ್ನ ಡೆವಲಪ್ ಮಾಡ್ತಿರೋದ್ರಿಂದ ಮುಲ್ ಅಂಡರ್ ಅಕೌಂಟ್ ಗಳನ್ನ ಈಸಿಯಾಗಿ ಐಡೆಂಟಿಫೈ ಮಾಡೋಕೆ ಇದು ಹೆಲ್ಪ್ ಆಗುತ್ತೆ. ಸೊ ಇದರಲ್ಲಿ ಈ ಮುಲ್ ಅಂಡರ್ ಸಿಸ್ಟಮ್ ಇದೆಯಲ್ಲ, ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆಗೆ ಮಿಷಿನ್ ಲರ್ನಿಂಗ್ ಎರಡನ್ನೂ ಕೂಡ ಯೂಸ್ ಮಾಡಲಾಗ್ತಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಮಿಷಿನ್ ಲರ್ನಿಂಗ್ ಎರಡನ್ನೂ ಕೂಡ ಯೂಸ್ ಮಾಡಿ ಮುಲ್ ಅಕೌಂಟ್ ಅನ್ನ ಐಡೆಂಟಿಫೈ ಮಾಡಲಾಗುತ್ತೆ, ವಿಚ್ ಇಸ್ ಯೂಸ್ಡ್ ಫಾರ್ ಫಿನಾನ್ಷಿಯಲ್ ಫ್ರಾಡ್. ಇದರಿಂದ ರಿಯಲ್ ಟೈಮ್ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ಸ್ ಗಳನ್ನ ಟ್ರ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ವಿಕ್ಟಿಮ್ಸ್ ಬಂದು FIR ನ ಮಾಡೋದಕ್ಕಿಂತ ಮುಂಚೆ, ಅಂದ್ರೆ ಅವರ ಅಕೌಂಟ್ ಅಲ್ಲಿ ಹಣ ಖಾಲಿಯಾಗಿ ಆ FIR ನ ಮಾಡೋದಕ್ಕಿಂತ ಮುಂಚೆನೆ ಪೊಲೀಸ್ ಮುಲ್ ಅಕೌಂಟ್ ಅನ್ನ ಐಡೆಂಟಿಫೈ ಮಾಡಿಬಿಟ್ಟು ಅದನ್ನ ಬ್ಲಾಕ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೆ ಮುಲ್ ಅಂಡರ್ ಅನ್ನ ಪ್ರಿಪೇರ್ ಮಾಡ್ತಿರೋದು. ಸೊ ಇದೊಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಿಪೇರ್ ಮಾಡ್ತಿರೋದು RBI ಇನ್ನೋವೇಷನ್ ಹಬ್ ಕಡೆಯಿಂದ. ಸೊ ಇದರಲ್ಲಿ ಯಾವ್ದಾದ್ರು ಡಾರ್ಮ್ಯಾಟ್ ಅಕೌಂಟ್ ಇರುತ್ತೆ ಅನ್ಕೊಳ್ಳಿ, ಆ ಡಾರ್ಮ್ಯಾಟ್ ಅಕೌಂಟಿಗೆ ಬೇರೆ ಬೇರೆ ಕಡೆಯಿಂದ ಯೂಸ್ ಅಮೌಂಟ್ ಆಫ್ ಮನಿ ರಿಸೀವ್ ಆಗ್ತಿದೆ ಅಂತ ಹೇಳಿದ್ರೆ ಅದನ್ನ ಸಡನ್ ಆಗಿ ಐಡೆಂಟಿಫೈ ಮಾಡ್ಬಿಟ್ಟು ಅದನ್ನ ಬ್ಲಾಕ್ ಮಾಡ್ತಾರೆ. ಫ್ರಾಡ್ಲೆಂಟ್ ಅಂತ ಹೇಳ್ಬಿಟ್ಟು ಅದನ್ನ ರೆಕ್ಟಿಫೈ ಮಾಡಲಾಗುತ್ತೆ. ನೆಕ್ಸ್ಟ್ ನಾಲ್ಕನೇದು ಸುರಕ್ಷಿಣಿ ಇನಿಷಿಯೇಟಿವ್. ಸುರಕ್ಷಿಣಿ ಇನಿಷಿಯೇಟಿವ್ ಇದು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆನ್ಲೈನ್ ಹಾರ್ಮ್ಫುಲ್ ಕಂಟೆಂಟ್ಸ್ ನ ಇತ್ತೀಚೆಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಈ ರೀತಿಯಾದಂತಹ ಪ್ಲಾಟ್ಫಾರ್ಮ್ಸ್ ಏನಿದೆ, ಇಲ್ಲಿ ಮಕ್ಕಳಿಗಾಗಿರ್ಬೋದು ಅಥವಾ ದೊಡ್ಡವರಿಗಾಗಿರ್ಬೋದು ನ್ಯೂಡಿಟಿಯನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ, ಹಾರ್ಮ್ಫುಲ್ ಕಂಟೆಂಟ್ ಗಳನ್ನ ಪ್ರೊವೈಡ್ ಮಾಡ್ತಿದ್ದಾರೆ. ಅಂಡ್ ಆಲ್ಸೋ ಆನ್ಲೈನ್ ಗೇಮಿಂಗ್ ಅನ್ನ ಎಫೆಕ್ಟ್ ಆಗ್ತಿದ್ರು ಕೂಡ ಅದನ್ನ ಪ್ರಮೋಟ್ ಮಾಡ್ತಿದ್ದಾರೆ. ಈ ರೀತಿಯಾದಂತಹ ಹಾರ್ಮ್ಫುಲ್ ಕಂಟೆಂಟ್ ಅನ್ನ ಟ್ಯಾಕಲ್ ಮಾಡೋದಕ್ಕೋಸ್ಕರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ತರಬೇಕು ಅನ್ನೋದು ಈ ಒಂದು ಇದರ ಮುಖ್ಯ ಉದ್ದೇಶ. ಅದಕ್ಕೋಸ್ಕರ ಸುರಕ್ಷಿತ ಇನಿಷಿಯೇಟಿವ್ ನ ತರಲಾಗಿದೆ. ಇಲ್ಲಿ ಫಿನಾನ್ಷಿಯಲ್ ಫ್ರಾಡ್ ಇಂದ ಇಂಟರ್ನೆಟ್ ಫ್ರಾಡ್ ಗಳಿಗೆ ಅಥವಾ ಇಂಟರ್ನೆಟ್ ಇದರಲ್ಲಿ CSEAM ನಾನ್ ಕನ್ಸೆನ್ಶುಯಲ್ ಇಂಟಿಮೇಟ್ ಇಮ್ಯಾಜರಿ ಅಂತ ಹೇಳ್ಬಿಟ್ಟು ತಗೋ ಬಂದಿದ್ದಾರೆ. CSEM ಅಂತ ಹೇಳಿದ್ರೆ ಚೈಲ್ಡ್ ಸೆಕ್ಷುಯಲ್ ಎಕ್ಸ್ಪ್ಲಾಯ್ಟೇಟಿವ್ ಅಂಡ್ ಅಬ್ಯೂಸ್ ಮೆಟೀರಿಯಲ್. ಹಾಗೆ NCII ಅಂತ ಹೇಳಿದ್ರೆ ನಾನ್ ಕನ್ಸೆನ್ಶುಯಲ್ ಇಂಟಿಮೇಟ್ ಇಮ್ಯಾಜರಿ. ಇದು ಡೀಪ್ ಫೇಕ್ ಅಥವಾ ರಿವೆಂಜ್ ರಿಲೇಟೆಡ್ ಪಾರ್ನ್ ವಿಡಿಯೋಸ್ ಗಳು ಇರುತ್ತಲ್ಲ ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ.
ಈ ರೀತಿಯಾದಂತಹ ವಿಡಿಯೋಸ್ ಗಳನ್ನ ಬ್ಲಾಕ್ ಮಾಡುತ್ತೆ. ಇಲ್ಲಿ ಹ್ಯಾಶ್ ಡಾಟಾ ಬೇಸ್ ಅನ್ನ ಕ್ರಿಯೇಟ್ ಮಾಡಲಾಗತ್ತೆ. ಈ ಆಶ್ ಡಾಟಾ ಬೇಸ್ ಅಂದ್ರೆ ಏನು ಅಂತ ಹೇಳಿದ್ರೆ, ಯಾವಾಗ ಸುರಕ್ಷಿಣಿ ಇನಿಷಿಯೇಟಿವ್ ಆಟೋಮೆಟಿಕ್ ಆಗಿ ಇಲ್ಲೀಗಲ್ ವಿಡಿಯೋಸ್ ಗಳನ್ನ ಸರ್ಚ್ ಮಾಡ್ಬಿಟ್ಟು ಯುನಿಕ್ ಡಿಜಿಟಲ್ ಫಿಂಗರ್ ಪ್ರಿಂಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ದಿಸ್ ಯುನಿಕ್ ಡಿಜಿಟಲ್ ಫಿಂಗರ್ ಪ್ರಿಂಟ್ ವಿ ಕಾಲ್ ಇಟ್ ಆಸ್ ಅ ಆಶ್ ಡಾಟಾ ಬೇಸ್. ಯಾವಾಗ ಬೇರೆ ಬೇರೆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಈ ವಿಡಿಯೋ ರನ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗತ್ತೆ, ಆಟೋಮೆಟಿಕ್ ಆಗಿ ಇಫ್ ಅದನ್ನ ಯಾರಾದ್ರೂ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ರೀ ಅಪ್ಲೋಡ್ ಆಗೋದನ್ನ ಕಂಟ್ರೋಲ್ ನ ಮಾಡ್ಲಾಗತ್ತೆ ಈ ಒಂದು ಆಶ್ ಡಾಟಾ ಬೇಸ್ ಇಂದ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದನ್ನ ರೆಕಗ್ನೈಸ್ ಮಾಡಿ ಲೈವ್ ಹೋಗೋದಕ್ಕಿಂತ ಮುಂಚೆ ಬ್ಲಾಕ್ ಮಾಡುತ್ತೆ. ಇದ್ರ ಜೊತೆಗೆ 1930 ಹೆಲ್ಪ್ ಲೈನ್ ಸೆಂಟರ್ ಅಥವಾ ಹೆಲ್ಪ್ ಲೈನ್ ನಂಬರ್ ಅನ್ನ ಕೂಡ ಇಂಟಿಗ್ರೇಟ್ ನ ಮಾಡಲಾಗ್ತಿದೆ ಸೈಬರ್ ಕ್ರೈಮ್ ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ. ಸೊ ಇದರಿಂದ ಸಿಟಿಸನ್ಸ್ ಗೆ ಸಪೋರ್ಟ್ ಆಗುತ್ತೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಸಿಸ್ಟೆಂಟ್ ಇಂದ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ರೂರಲ್ ಸಿಟಿಸನ್ಸ್ ಕೂಡ ಹೆಲ್ಪ್ ಆಗುತ್ತೆ. ಹೇಗೆ ಅಂತ ಹೇಳಿದ್ರೆ, ಇಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕಂಪ್ಲೇಂಟ್ಸ್ ಗೋಸ್ಕರ ಮಲ್ಟಿ ಲ್ಯಾಂಗ್ವೇಜ್ ಅನ್ನ ಯೂಸ್ ಮಾಡಲಾಗ್ತಿದೆ ಅಂಡ್ ರೀಜನಲ್ ಲ್ಯಾಂಗ್ವೇಜ್ ಅನ್ನ ಕೂಡ ಪ್ರಮೋಟ್ ಮಾಡ್ತಿದೆ. ಇದರಿಂದ ನಾರ್ಮಲ್ ಕಾಮನ್ ಪೀಪಲ್ ಕೂಡ ಇದು ಈಸಿಯಾಗಿ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೋಸ್ಕರ ತಗೊಬಂದಿರುವಂತಹ ಇನಿಷಿಯೇಟಿವ್. ಸೊ ಹೇಗೆ ಯಾರ ಜೊತೆ ಸೇರ್ಬಿಟ್ಟು, ಯಾವ ಇನ್ಸ್ಟಿಟ್ಯೂಷನ್ ಜೊತೆ ಸೇರ್ಬಿಟ್ಟು ಕೊಲಾಬರೇಟ್ ನ ಮಾಡ್ತಿದೆ ಅಂತ ಹೇಳಿದ್ರೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ IIT ಬಾಂಬೆ ಜೊತೆಗೆ ಮಾಡೆಲ್ ಡೆವಲಪ್ ನ ಮಾಡ್ತಿರೋರು ಯಾರು, IIT ಬಾಂಬೆ. ಇವರ ಜೊತೆಗೆ ಕೊಲಾಬರೇಷನ್ ಮಾಡ್ಕೊಂಡು ಫಿನಾನ್ಷಿಯಲ್ ಫ್ರಾಡ್ ಅನ್ನ ಡಿಟೆಕ್ಟ್ ಮಾಡೋದಕ್ಕೆ ರಿಸರ್ವ್ ಬ್ಯಾಂಕ್ ಜೊತೆಗೆ ಇನ್ನೋವೇಷನ್ ಹಬ್ ಜೊತೆಗೆ ಕೊಲಾಬರೇಟ್ ನ ಮಾಡಿದೆ. ಅಂದ್ರೆ ಆನ್ಲೈನ್ ಕಂಟೆಂಟ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ IIT ಬಾಂಬೆ ಜೊತೆಗೆ ಫಿನಾನ್ಷಿಯಲ್ ಬರ್ಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ RBI ಇನ್ನೋವೇಷನ್ ಹಬ್ ಜೊತೆಗೆ ಕೊಲಾಬರೇಷನ್ ಮಾಡಿದೆ. ಜೊತೆಗೆ ಸೈಬರ್ ಕ್ರೈಮ್ ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ, ಸೈಬರ್ ಕ್ರೈಮ್ ಮಾನಿಟರ್ ಮತ್ತೆ ಪ್ರಿವೆನ್ಷನ್ ಮಾಡೋದಕ್ಕೋಸ್ಕರ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಜೊತೆಗೆ ಕೋಆಪರೇಷನ್ ಮಾಡ್ತಾ ಇದೆ. ಸೊ ಕೊಲಾಬರೇಷನ್ ಮಾಡೋದ್ರಿಂದ ಇದು ಸೆಂಟರ್ ಆಗಿ ವರ್ಕ್ ಆಗುತ್ತೆ. ಇಲ್ಲಿಂದನೇ ಸೈಬರ್ ಕ್ರೈಮ್ ರಿಲೇಟೆಡ್ ಏನೇ ಡೇಟಾ ಇದ್ರೂ ಕೂಡ ಕಂಟ್ರೋಲ್ ನ ಮಾಡಬಹುದಾಗುತ್ತೆ. ಇನ್ನು ಡಾರ್ಕ್ ವೆಬ್ ಮಾನಿಟರಿಂಗ್ ಸೆಂಟರ್ಸ್ ಗೋಸ್ಕರ ಕಂಪ್ಲೇಂಟ್ ರಿಜಿಸ್ಟ್ರೇಷನ್ ಗೋಸ್ಕರ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ತರಲಾಗಿದೆ. ಜೊತೆಗೆ ಇಮಿಗ್ರೇಷನ್ ಮತ್ತೆ ಟೆಕ್ನಾಲಜಿ, ಎಮರ್ಜಿಂಗ್ ಟೆಕ್ನಾಲಜಿ ಇನ್ ಇಮಿಗ್ರೇಷನ್ ಜಾಸ್ತಿ ಆಗ್ತಿದೆ ಅಲ್ವಾ, ಅದಕ್ಕೋಸ್ಕರ ಇಮಿಗ್ರೇಷನ್ ವೀಸಾ ಫಾರಿನರ್ ರಿಜಿಸ್ಟ್ರೇಷನ್ ಅಂಡ್ ಟ್ರ್ಯಾಕಿಂಗ್ ಸಿಸ್ಟಮ್ ಅನ್ನ ತಗೊಂಡ್ಬರ್ತಾ ಇದ್ದಾರೆ 3.0. ಈ ಸಿಸ್ಟಮ್ ನ ಏಪ್ರಿಲ್ 2026ಕ್ಕೆ ಲಾಂಚ್ ಮಾಡಲಾಗುತ್ತೆ. ಇದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಹಾಗೂ ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನ ಇಂಟಿಗ್ರೇಟ್ ನ ಮಾಡಲಾಗ್ತದೆ. ಟ್ರಾವೆಲರ್ಸ್ ಅವರ ಪ್ರೊಫೈಲ್ ಅನ್ನ ಇಂಟೆಲಿಜೆಂಟ್ ಜೊತೆಗೆ ಎನೇಬಲ್ ನ ಮಾಡಲಾಗುತ್ತೆ. ಇದರಿಂದ ಸೆಕ್ಯೂರಿಟಿ ಹಾಗೂ ಅಥೆಂಟಿಕೇಶನ್ ರೆಕಾರ್ಡ್ ಅನ್ನ ಇಂಪ್ರೂವ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದು ಟೆಕ್ನಾಲಜಿ ಬಂದ್ಬಿಟ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಯಾತಕ್ಕೋಸ್ಕರ ತರ್ತಿರೋದು ಅಂತ ಹೇಳಿದ್ರೆ, ಇಂಟೆಲಿಜೆನ್ಸ್ ಗೆ ಅಕ್ಯುರೇಟ್ ಡೇಟಾ, ಟ್ರಾವೆಲರ್ಸ್ ನ ಅಕ್ಯುರೇಟ್ ಡೇಟಾವನ್ನ ಕೊಡ್ಲಿಕ್ಕೆ ಸಪೋರ್ಟ್ ಮಾಡುತ್ತೆ, ಡೇಟಾ ಇಂಟಿಗ್ರೇಷನ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ನಾವ್ ಇಷ್ಟೆಲ್ಲ ಇನಿಷಿಯೇಟಿವ್ ನ ತಗೊಬಂದ್ರು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ನಾವು ಬಿಲ್ಡ್ ಮಾಡಬೇಕು, ಇಂಟಿಗ್ರೇಟ್ ಮಾಡ್ಬೇಕು ಎಸ್ಪೆಷಲಿ ಇಂಟರ್ನಲ್ ಸೆಕ್ಯೂರಿಟಿಯಲ್ಲಿ ಅಂತ ಹೇಳಿದ್ರೆ ಕೆಲವೊಂದು ಚಾಲೆಂಜಸ್ ಇದ್ದೇ ಇರುತ್ತೆ. ಮೊದಲನೇ ಚಾಲೆಂಜಸ್ ಬಂದ್ಬಿಟ್ಟು ಪ್ರೈವಸಿ ಇಶ್ಯೂ. ಆರ್ಟಿಕಲ್ 21 ನ ವಯೋಲೇಟ್ ನ ಮಾಡುತ್ತೆ. ಇಂಡಿವಿಜುವಲ್ ಪ್ರೈವಸಿಗೆ ಇಶ್ಯೂ ಆಗುವಂತಹ ಚಾನ್ಸಸ್ ಇರುತ್ತೆ. ಎರಡನೇದಾಗಿ ಡೇಟಾ ಸೆಕ್ಯೂರಿಟಿ. ಡೇಟಾವನ್ನ ಅನ್ಆಥರೈಸ್ಡ್ ಸೆಕ್ಟರ್ಸ್ ಗಳು ಟ್ರ್ಯಾಕ್ ಮಾಡುವಂತಹ ಚಾನ್ಸಸ್ ಇರುತ್ತೆ. ಹಾಗೆಯೇ ಪ್ರಾಪರ್ ಆಲ್ಗಾರಿದಮ್ ಇಲ್ದಲೇನೆ ಸೆನ್ಸಿಟಿವ್ ಡೇಟಾಸ್ ಗಳು ಲೀಕ್ ಆಗುವಂತಹ ಚಾನ್ಸಸ್ ಇರುತ್ತೆ. ಎರಡನೇದು ಆಲ್ಗಾರಿದಮಿಕ್ ಬಯಾಸ್ಡ್ ಆಲ್ಗಾರಿದಮಿಕ್ ಡಾಟಾವನ್ನ ಇಲ್ಲಿ ಯೂಸ್ ಮಾಡಲಾಗುತ್ತೆ. ಬಿಕಾಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ಬಯಾಸ್ಡ್ ಆಗಿ ವರ್ಕ್ ಆಗಲ್ಲ, ನಾವು ಹೇಗೆ ಟ್ರೈನ್ ಮಾಡ್ತೀವಿ ಹಾಗೆ ವರ್ಕ್ ಮಾಡುತ್ತೆ. ಟೆಕ್ನಾಲಜಿಕಲ್ ಲಿಮಿಟೇಷನ್, ಫೋರ್ಜರಿ ಡಿಟೆಕ್ಷನ್ ಡಾಟಾವನ್ನ ಅಥವಾ ಫೈನಲೈಸ್ ಡಾಟಾವನ್ನ ಡಿಟೆಕ್ಟ್ ಮಾಡೋದಕ್ಕೆ ಇದಕ್ಕೆ ಅಷ್ಟು ಟ್ರೈನ್ ಮಾಡಿಲ್ಲ. ಇದು ಲಿಮಿಟೇಷನ್ ಅಥವಾ ಚಾಲೆಂಜಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ನಾವು ಇಂಟರ್ನಲ್ ಸೆಕ್ಯೂರಿಟಿಯಲ್ಲಿ ಇನ್ಕಲ್ಕೇಟ್ ಮಾಡೋದಕ್ಕೆ. ಈಗ ಒಂದು ಪ್ರಿಲಿಮ್ಸ್ ಕ್ವಶನ್ ನ ನೋಡ್ಕೊಳ್ಳೋಣ. ಕನ್ಸಿಡರಿಂಗ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ರಿಗಾರ್ಡಿಂಗ್ ರೀಸೆಂಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇನಿಷಿಯೇಟಿವ್ ಬೈ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಫಸ್ಟ್ ಆಪ್ಷನ್, the Mul Hunter application is an artificial intelligence driven tool developed to combat child sexual exploitation and abuse material. ಬರೀ
ಚೈಲ್ಡ್ ಸೆಕ್ಷುಯಲ್ ಎಕ್ಸ್ಪ್ಲಾಯ್ಟೇಷನ್ ಅಬ್ಯೂಸ್ ಮೆಟೀರಿಯಲ್ ಮಾತ್ರ ಅಲ್ಲ, ಈವನ್ ಇಲ್ಲಿ ನಾವು ನೋಡ್ಕೊಂಡ್ವಿ ಅಲ್ವಾ, NCII ನಾನ್ ಕನ್ಸೆನ್ಶುಯಲ್ ಇಂಟಿಮೇಟ್ ಇಮ್ಯಾಜರಿ ಇದನ್ನು ಕೂಡ ಮಾಡೋದಕ್ಕೆ ತಗೊಬಂದಿರೋದ್ರಿಂದ ಫಸ್ಟ್ ಆಪ್ಷನ್ ರಾಂಗ್ ಆಗತ್ತೆ. ಸೆಕೆಂಡ್ ಒನ್, ದ ಅಪ್ಕಮಿಂಗ್ IVFRT 3.0. IVFRT 3.0 ಅಂತ ಹೇಳಿದ್ರೆ ಇಮಿಗ್ರೇಷನ್ ವೀಸಾ ಫಾರಿನರ್ಸ್ ರಿಜಿಸ್ಟ್ರೇಷನ್ ಅಂಡ್ ಟ್ರ್ಯಾಕಿಂಗ್ ಸಿಸ್ಟಮ್. ಸೊ ಇದರಲ್ಲಿ ಸಿಸ್ಟಮ್ ಇಂಟಿಗ್ರೇಟ್ಸ್ AI and blockchain for intelligent traveler profiling. ಇದು ಕರೆಕ್ಟ್. ಥರ್ಡ್ ಆಪ್ಷನ್, ದ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ವಿಚ್ ಆಕ್ಟ್ ಆಸ್ uses artificial tool to monitor dark web activity and scam network. ಆನ್ಸರ್ ಬಂದು 2 and 3 only is the correct answer. ಸೊ ಮುಲ್ ಅಕೌಂಟ್ ಬಗ್ಗೆ ಕೂಡ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ ಡೈರೆಕ್ಟ್ ಆಗಿ. ಹಾಗೆ IVFRT ಬಗ್ಗೆ ಕೂಡ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಜೊತೆಗೆ ಸುರಕ್ಷಿಣಿ ಇನಿಷಿಯೇಟಿವ್ ಬಗ್ಗೆ ಕೂಡ ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ. ಸ್ಟೇಟ್ ಎಕ್ಸಾಮ್ ಗೆ ಬಂತು ಅಂದ್ರೆ ಈವನ್ ಸೈಬರ್ ಕ್ರೈಮ್ ಹೆಲ್ಪ್ ಲೈನ್ ನಂಬರ್ಸ್ ಅನ್ನ ಕೂಡ ಡೈರೆಕ್ಟ್ ಆಗಿ ಕೇಳ್ತಾರೆ. ಇನ್ನ ಮೇನ್ಸ್ ಪ್ರಾಕ್ಟೀಸ್ ಕ್ವಶನ್ ನೋಡೋಣ. ವೈಲ್ integration of artificial intelligence act as a massive force multiplier in predictive policing and cyber security, it concurrently raised critical constitutional concern regarding individual privacy and algorithmic bias. Evaluate the statement in the context of Ministry of Home Affairs recent AI initiative like Surakshini and Mul Hunter suggest measures to balance security imperative with digital rights. ಸೊ ಇದು ಕೂಡ 15 ಮಾರ್ಕ್ ಕ್ವಶನ್ಸ್ 250 ವರ್ಡ್ಸ್ ಇರುತ್ತೆ. ಇದನ್ನ ಪ್ರಾಕ್ಟೀಸ್ ಮಾಡಿ. ಸೊ ಇದೆಷ್ಟು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಇಂಟರ್ನಲ್ ಸೆಕ್ಯೂರಿಟಿ ಜೊತೆಗೆ ತರ್ತಾ ಇರುವಂತಹ ಇನಿಷಿಯೇಟಿವ್. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.